ನಮ್ಮ ಜೊತೆ ಮಾಜಿ ಸಚಿವರು ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿ.ಟಿ. ರವಿ ಅವರಿದ್ದಾರೆ. ಸರ್, ಇವತ್ತು 6ನೇ ದಿನ ಪಾದಯಾತ್ರೆ ನಡೀತಾ ಇದೆ. ನಿಮ್ಮ ಪಾದಯಾತ್ರೆ ಯಾವುದೇ ರೀತಿಯ ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ಯಾವುದೇ ರೀತಿ ರೆಸ್ಪಾನ್ಸ್ ಸಹ ಇಲ್ಲ ಇಲ್ಲಿವರೆಗೂ. ಏನು ಹೇಳ್ತೀರಾ ಸರ್? ಕಾಲಾಯ ತಸ್ಮಿನ್ ನಮಃ. ಕಾಲ ಎಲ್ಲವನ್ನೂ ನಿರ್ಣಯ ಮಾಡುತ್ತೆ. ಈ ಪಾದಯಾತ್ರೆ ಜನಾಂದೋಲನವಾಗಿ ಪರಿವರ್ತನೆಯಾಗಿದೆ. ಜನಾಕ್ರೋಶ ಒಮ್ಮೆ ಸಿಡಿದ್ರೆ ಎಲ್ಲರ ಸೊಕ್ಕು ಇಳಿಯುತ್ತೆ. ಜನಾಕ್ರೋಶದ ಮುಂದೆ ಅಹಂಕಾರದ ರಾಜಕಾರಣ ನಡೆಯೋದಿಲ್ಲ. ಜನಾಕ್ರೋಶದ ಮುಂದೆ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಬಹಳ ಕಾಲ ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಸರ್, ನಾಳೆ ನಿಮಗೆ ಕೌಂಟರ್ ಅಟ್ಯಾಕ್ ಆಗಿ ಮೈಸೂರಲ್ಲಿ ಅವರು ಜನಾಂದೋಲನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅಂದರೆ ಭ್ರಷ್ಟಾಚಾರದ ಸಮರ್ಥನೆಗೆ ಕಾಂಗ್ರೆಸ್ ಪಾರ್ಟಿ ನಿಂತಿದೆಯಾ? ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡಿಕೊಂಡು ಮೂಡ ಹಗರಣದಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆಸಿರುವಂತಹ ಲೂಟಿಯನ್ನ, SCP TSP ಹಣದ ದುರ್ಬಳಕೆ ಮಾಡಿಕೊಂಡಿರೋದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಅವರು ಜನಾಂದೋಲನ ಸಭೆನಾ? ಪ್ರಮುಖವಾಗಿ ಇನ್ನೊಂದು ಆರೋಪವನ್ನು ಕುಮಾರಸ್ವಾಮಿ ಅವರ ಮೇಲೆ ಸಹ ಮಾಡಿದ್ದಾರೆ. 2002ರಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ 550 ಎಕರೆಯನ್ನ ಅಕ್ರಮ ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಲೋಕಾಯುಕ್ತರು ರಾಜ್ಯಪಾಲರಿಗೆ ಅದನ್ನು ಪರ್ಮಿಷನ್ ಕೇಳಿದ್ರೆ ಕೊಟ್ಟಿಲ್ಲ 10 ತಿಂಗಳಿಂದ ಅಂತ. ಡೋಂಟ್ ಡೂ ರಿವೆಂಜ್ ಪೊಲಿಟಿಕ್ಸ್. ಅವ್ರ ಕೈನಲ್ಲೇ ಅಧಿಕಾರ ಇದೆ. ಹಾಗಂತ ಅವ್ರನ್ನ ತೋರಿಸಿ ಇವ್ರ ಭ್ರಷ್ಟಾಚಾರನ ಮುಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅವರ ಭ್ರಷ್ಟಾಚಾರ ತೋರಿಸಿ ಇವ್ರು ನಾವು ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ತಗೊಂಡಿದ್ದೀವಿ ಅಂತ ಭಾವಿಸಬಾರ್ದು. ಕಾಂಗ್ರೆಸ್ ಪಾರ್ಟಿಯ ನಿಲುವು ಹೇಗಿದೆ ಅಂದರೆ, ಆ ಭ್ರಷ್ಟಾಚಾರವನ್ನ ತೋರಿಸ್ತಾ ಇವರು ಭ್ರಷ್ಟಾಚಾರವನ್ನು ಮುಚ್ಚಾಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಇದಿಷ್ಟು ಸಿ.ಟಿ. ರವಿ ಅವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ರವಿ, ಪವರ್ ಟಿವಿ, ಮಂಡ್ಯ.